ಕೃಷ್ಣ ಎನ್ನಬಾರದೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣನ ಬಗ್ಗೆ ಮಾತಾಡೋಕ್ಕೆ ಹೋದರೆ ಮೊದಲು ನಾವು ಯೋಚನೆ ಮಾಡಬೇಕು, ಕೃಷ್ಣನ ಯಾವ ವಿಚಾರವನ್ನು ಮಾತಾಡಬೇಕು ಅಂತ. ನೀವು ಯಾವ ವಿಚಾರವನ್ನೇ ತೆಗೆದುಕೊಂಡ್ರು ಕೃಷ್ಣನಲ್ಲಿ ಒಂದು ದಿನಗಟ್ಟಲೆ ಮಾತನಾಡಬಹುದು. ಸೊ ಅದರ ಜೊತೆಗೆ ಮಾತುಕತೆಯನ್ನು ನಾನು ಆಡ್ತೀನಿ. ಆದರೆ ಇಸ್ಕಾನ್ ದೇವಾಲಯದಲ್ಲಿ ಈಗ ಆ ಅಭಿಷೇಕ ನಡೀತಾ ಇತ್ತಲ್ಲ, ಅಭಿಷೇಕದ ವಿಶೇಷತೆಗಳ ಬಗ್ಗೆ ಹೇಳ್ತಾ ಇದ್ರು ಭರತರ್ಷಭ್ ದಾಸ್ ಅವರು. ಕೃಷ್ಣನ ಜನನವಾದದ್ದು ರಾತ್ರಿಯ ಹೊತ್ತಿನಲ್ಲಿ, ಹಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಎಲಾಬರೇಟ್ ಮಾಡಿ ವಿಸ್ತೃತವಾದಂತಹ ಒಂದು ಅಭಿಷೇಕ 10:45 ತನಕನೂ ನಡೆಯುತ್ತೆ. ಆ ಅಭಿಷೇಕಕ್ಕೂ ಏನು, ಸಾಮಾನ್ಯ ದೇವಸ್ಥಾನಗಳಲ್ಲಿ ನಾವು ಪಂಚಾಮೃತ ಅಭಿಷೇಕ, ಎಳ್ನೀರು ಅಭಿಷೇಕ, ಮೊಸರಭಿಷೇಕ ಇದನ್ನು ನೋಡಿರ್ತೀವಿ. ಅಲ್ಲಿ ಈ ಬಾರಿ ಇಲ್ಲಿ ಶ್ರೀಕೃಷ್ಣನಿಗೆ ಮತ್ತು ರಾಧಾಕೃಷ್ಣ ಉತ್ಸವ ಮೂರ್ತಿಗೆ ಆಗ್ತಕ್ಕಂಥ ಅಭಿಷೇಕ ಇದೆಯಲ್ಲ, ಅದು ಈ ಹಣ್ಣುಗಳಿಂದ ತಯಾರು ಮಾಡಿದ ಜ್ಯೂಸ್ ಆಗಿರಬಹುದು, ಔಷಧಿಗಳಾಗಿರಬಹುದು, ಕೆಲವೊಂದು ಇವೆಲ್ಲವನ್ನು ಇದಕ್ಕೋಸ್ಕರ ಅಂತಲೇ ವಿಶೇಷವಾಗಿ ತಯಾರು ಮಾಡಲಾಗಿರುತ್ತೆ, ಈ ದಿನಕ್ಕೋಸ್ಕರನೇ ಅಂತಲೇ ಮಾಡಲಾಗಿರುತ್ತೆ. ಅವುಗಳಿಂದ ಮಾಡ್ತಕ್ಕಂಥ ಅಭಿಷೇಕ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಇಂತಹ ಅಭಿಷೇಕವನ್ನು ಬೇರೆಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಭರತರ್ಷಭ್ ದಾಸ್, ತಾವೇನು ಹೇಳ್ತೀವಿ? ಹೌದು ನೋಡಿ, ಇವಾಗ ಆಗ್ತಿದ್ದಾರೆ ಅಲ್ಲಿ ಅಭಿಷೇಕ ಆಗ್ತಾ ಇರೋದು. ಇವಾಗ ಬನಾನಾ ಜ್ಯೂಸ್ ಅಭಿಷೇಕ ನೋಡಿ ಕಾಣ್ತಾ ಇದೆ, ಅಲ್ಲಿ ಅಭಿಷೇಕ ನಡೀತಾ ಇದೆ ಭಗವಂತನಿಗೆ. ನಾನು ಮೊದಲೇ ಹೇಳಿದ್ನಲ್ಲ, ಈ ಕೃಷ್ಣನ ಭಕ್ತಿಯ ಬಗ್ಗೆ ಬಂದಾಗ ಹೆಚ್ಚಾಗಿ ಚೈತನ್ಯ ಮಹಾಪ್ರಭುಗಳು ಮಾಡಿದಂಥ ಪ್ರಚಾರ ತುಂಬ ದೊಡ್ಡ ಪ್ರಚಾರ ಮಾಡಿದ್ರು ಅವರು ಕೃಷ್ಣನ ಭಕ್ತಿಯ ಬಗ್ಗೆ. ಅವರು ಸ್ವತಃ ಗ್ರಂಥಗಳನ್ನು ಬರಲಿಲ್ಲ, ಅವ್ರು ಬರೆದಿದ್ದ 8 ಶ್ಲೋಕಗಳು, ಶಿಕ್ಷಾಷ್ಟಕ ಅಂತ ಕರೀತಾರೆ. ಆದರೆ ಅವ್ರ ಶಿಷ್ಯರಿದ್ದಾರೆ, ಗೋಸ್ವಾಮಿಗಳು ಅಂತ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಅಂತೆಲ್ಲ ಇದ್ದಾರೆ. ಅವರು ಗ್ರಂಥಗಳನ್ನು ಬರೆದಿದ್ದಾರೆ. ಅಷ್ಟೇ ಗ್ರಂಥಗಳನ್ನು ಬರೆಯೋದಷ್ಟೇ ಅಲ್ಲದೆ ಅವರು ದೇವಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವಾಗ ವೃಂದಾವನಕ್ಕೆ ಹೋದ್ರು ಕೂಡ ನೀವು ಕಾಣ್ಬೋದು, ಅಲ್ಲಿ ವೃಂದಾವನದಲ್ಲಿ ಹೇಳ್ತಾರೆ 5,000 ದೇವಾಲಯಗಳಿದೆ ಅಂತ ಹೇಳ್ತಾರೆ. ಇಟ್ಸ್ ಅ ಟೆಂಪಲ್ ಆಫ್ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ. ಅಲ್ಲಿ ಈ ಎಲ್ಲ ಅಲ್ಲಿ ಅವರವ್ರದ್ದು ಈ ಪ್ರತಿಯೊಂದು ಗೋಸ್ವಾಮಿಗಳು ಅವರದೇ ಆದ ವಿಗ್ರಹ ಇದೆ. ರೂಪ ಗೋಸ್ವಾಮಿಗಳಿಗೆ ರಾಧಾ ಗೋವಿಂದ ದೇವಸ್ಥಾನ ಇದೆ, ಸನಾತನ ಗೋಸ್ವಾಮಿಗಳಿಗೆ ರಾಧಾ ಮದನ ಮೋಹನ ದೇವಸ್ಥಾನ ಇದೆ. ಸೊ ಆ 3 ಮದನ ಮೋಹನ, ಗೋವಿಂದ, ಗೋಪಿನಾಥ ಅಂತ ಕರೀತಾರೆ. 3 ಆರಾಧ್ಯ ದೇವಿಗಳಿದೆ. ಆ ಆರಾಧ್ಯ ದೈವ ಅದೊಂದು ದೇವಸ್ಥಾನ ಇದೆ, ಒಂದು ದೊಡ್ಡ ದೇವಸ್ಥಾನಗಳಿದೆ. ಅಲ್ಲೂ ಕೂಡ ಈ ಎಲ್ಲ ವಿಧಿಗಳೆಲ್ಲ ನಾವು ಮಾಡ್ತಾ ಇರೋದ್ರಲ್ಲಿ ಅಲ್ಲಿಂದನೇ ಬಂದಿರೋದು. ಈಗ ಮಥುರಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ದಟ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಮಥುರಾ ವೃಂದಾವನ ಅಂತ. ಅಲ್ಲಿ ಅದಕ್ಕೆ 84 crores ಅಂತ ಹೇಳಿ 64 crores ಏರಿಯಾ ಅಂತ ಹೇಳ್ತಾರೆ. ಅದು ಫುಲ್ ಏರಿಯಾದಲ್ಲಿ ಕೃಷ್ಣ ಲೀಲೆಗಳನ್ನು ಮಾಡಿದ್ದಾನೆ. ಅಲ್ಲಿ ಏನಂದ್ರೆ, ಇಲ್ಲಿ ಮೇಡಮ್ ಹೇಳ್ದಂಗೆ ನೋಡಿ, ನಮ್ಮ ಚೈತನ್ಯ ಮಹಾಪ್ರಭು ಸಂಪ್ರದಾಯದಲ್ಲಿ ಮಾತ್ರ ಕಾಣ್ತೀವಿ ರಾಧಾಕೃಷ್ಣನ ಪೂಜೆಯನ್ನ. ನೋಡಿ, ಇದಕ್ಕೆ ಉಡುಪಿಗೆ ಹೋದ್ರೆ ನೀವು ಕೃಷ್ಣನ ಕಡೆಗೋಲು ಕೃಷ್ಣ ಅಲ್ಲಿ ಏನಂದ್ರೆ, ಅಲ್ಲೆಲ್ಲ ಹೆಚ್ಚಾಗಿ ಕೃಷ್ಣನ ಮಥುರಾ ಇದರಲ್ಲಿ ಆರಾಧನೆ ಬರುತ್ತೆ. ಅಥವಾ ದ್ವಾರಕೆಯಲ್ಲಿ ಪುರಿನಲ್ಲಿ ಬಹಳ ಸುಭದ್ರ, ಬಲರಾಮ ಸುಭದ್ರಾ ಸಹಿತ ಕೃಷ್ಣ ಅಲ್ಲಿ. ಅದರಿಂದ ತತ್ವ ಒಂದು ಅದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಆಮೇಲೆ ಆ ವಿಗ್ರಹನೂ ಕೂಡ ಪುರಿಯಲ್ಲಿ ಬಹಳ ವಿಭಿನ್ನವಾಗಿದೆ. ಅದು ಹೆಂಗೆ ಅಂದ್ರೆ, ಮರದಿಂದ ಮಾಡಿ ಗೊಂಬೆಗಳು, ಈಗ ನಮ್ ಕಡೆ ಎಲ್ಲ ಗೊಂಬೆಗಳು ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲಿ ಇರ್ತಕ್ಕಂಥ ಏನಂದ್ರೆ ಅದು ವಿಶೇಷ. ಅದಕ್ಕೊಂದು ಲೀಲೆನೇ ಇದೆ. ಏನಾಯ್ತು ಅಂದ್ರೆ, ಕೃಷ್ಣ ತನ್ನ ಇದಷ್ಟೊಂದು ಏನಾಯ್ತು ಅಂದ್ರೆ, ಮೊದಲು ಅವನು 16ನೇ ವಯಸ್ಸುವರೆಗೂ ಅಂತ ಕೆಲವರು ಹೇಳ್ತಾರೆ, 16 12 ಅಂತ ಹೇಳ್ತಾರೆ. ಬಟ್ 16ನೇ ವಯಸ್ಸುವರೆಗೂ ಮತ್ತು ದ್ವಾರಕೆ ಮಥುರೆಯಿಂದ ಹತ್ತಿರ ವೃಂದಾವನದಲ್ಲಿ ಇದ್ದ, ಹೆಚ್ಚಾಗಿ ಅಲ್ಲೇ ತನ್ನ ಲೀಲೆಗಳನ್ನು ಮಾಡ್ದ. ಆಮೇಲಿಂದ ಮಥುರಾಗೆ ಬಂದ. ಮಥುರೆಯಿಂದ ಆಮೇಲೆ ಮಥುರಲ್ಲಿ ಕಂಸನ ವಧೆ ಆಗಿ ದ್ವಾರಕೆಗೆ ಬಂದ್ಬಿಟ್ಟು, ದ್ವಾರಕೆಯಲ್ಲಿ ಬಂದು ರಾಜನಾಗಿ ಮೆರೆದ. ಅಲ್ಲಿ ರಾಜ ರಾಜಪುತ್ರನಾಗಿ ಮೆರೆದ, ರಾಜ ಉಗ್ರಸೇನನಾಗಿದ್ದ. ಬಟ್ ಆದ್ರೆ ಅವಾಗ ಏನಾಯ್ತು ಒಂದ್ಸಲಿ ಅಂದ್ರೆ, ಅವರು ಕೃಷ್ಣನ ವಿಶೇಷ ಏನು ಅಂದ್ರೆ, ಅವನು ಯಾವತ್ತೂ ರಾಜ ಆಗ್ಲಿಲ್ಲ. ರಾಜರನ್ನ ಮಾಡೋದು, ಉಳಿದವರನ್ನ ದುಷ್ಟರನ್ನ ಶಿಕ್ಷಣ, ಇದು ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣ ಇದೆಯಲ್ಲ, ಇದನ್ನೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ. ಹೌದು, ದುಷ್ಟ ಶಿಕ್ಷಣ ಮಾಡೋದು. ಅದರಿಂದ ಅವನು ಸ್ವತಃ ಯಾವತ್ತೂ ರಾಜ ಅನ್ನಿಸ್ಕೊಳ್ಳ, ಆದ್ರೆ ಅವನು ರಾಜಾಧಿರಾಜ, ಜಗತ್ತಿಗೆ ರಾಜ, ಜಗತ್ತೇ. ಅಲ್ಲ, ಅಲ್ಲಿ ಒಂದೇನ್ ಹೇಳ್ತಾ ಅಂದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮನ ಅಂದ್ರೆ ಮಹಾವಿಷ್ಣುವಿನ 7ನೇ ಅವತಾರ ಶ್ರೀರಾಮನ ಅವತಾರ ಆಗ್ತಾನಲ್ಲ, ಜನಸಾಮಾನ್ಯರು ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಈಗ ರಾಮನ ಜೀವನ ಚರಿತ್ರೆಯನ್ನ ನೋಡಿದ್ರೆ ನಿಮಗೆ ಆತರ ಅವನ ಜೀವನದ ಉದ್ದಕ್ಕೂ ಬರೀ ಕಷ್ಟ ನಷ್ಟಗಳೇ ಅನುಭವಿಸಿರ್ತಕ್ಕಂಥದ್ದು. ನಾವು ನೀವೆಲ್ಲ ಏನು ಅನುಭವಿಸ್ತೀವಿ ಹಾಗೇನೆ. ಹಾಗಾಗಿ ಕೃಷ್ಣ ಕೇಳ್ಕೊಂಡಂತೆ ಒಂದು ಸಲ, ಅಲ್ಲ ಕೃಷ್ಣ ಅಲ್ಲ ಸಾರಿ ನಾರದ ಕೇಳ್ಕೊತಾನಂತೆ ಕೃಷ್ಣನಿಗೆ, ಮಹಾವಿಷ್ಣುವಿಗೆ, ಅಲ್ಲ ತ್ರೇತಾಯುಗದಲ್ಲಿ ಒಬ್ಬ ಜನಸಾಮಾನ್ಯನಾಗಿ ನೀನು ಇಷ್ಟು ಕಷ್ಟವನ್ನು ಅನುಭವಿಸ್ತಿಲ್ಲ ಭಗವಂತ, ನಿನ್ನ ಮುಂದಿನ ಜನ್ಮದಲ್ಲಾದರೂ ಕೂಡ ನೀನು ಸುಖ ಸಂತೋಷಗಳಿಂದ ಇರೋ ರೀತಿಯಾದ ಜನ್ಮ ತಾಳು ಅಂತ ಹೇಳಿದಾಗ, ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರದಲ್ಲಿ ಅದು ನಾರದನ ಅಪೇಕ್ಷೆಯ ಮೇರೆಗೆ ಆ ರೀತಿ ಆಯಿತು ಅಂತ ಎಲ್ಲ ಓದಿದ್ದೆ ನಾನು. ಅದು ಒಟ್ಟು ಬರೋದು ಆ ರೀತಿ. ಈಗ ತ್ರೇತಾಯುಗದಲ್ಲಿ ರಾಮನ ಕಷ್ಟ ನಷ್ಟಗಳನ್ನ ನೋಡಿದ್ಮೇಲೆ ಅದಕ್ಕೆ ತದ್ವಿರುದ್ಧವಾದಂತಹ ಜೀವನ ಕ್ರಮ ಕೃಷ್ಣನಲ್ಲಿ ಇತ್ತು ಅಂತಕ್ಕಂಥದ್ದು. ಇಲ್ಲ, ರಾಮನಲ್ಲಿ ಏನಾಗುತ್ತೆ ಅಂದ್ರೆ, ಮರ್ಯಾದಾ ಪುರುಷೋತ್ತಮ ಅನ್ನೋ ಭಾವ ಬರುತ್ತೆ. ಅಲ್ಲಿ ಹೆಚ್ಚಾಗಿ ಅವನು ಹೇಗೆ ಆದರ್ಶ ಮಾನವನಾಗಬೇಕು, ಹೇಗೆ ಇದಾಗಿದ್ದ ಬರುತ್ತೆ. ಇಲ್ಲಿ ನಾನು ಹೇಳ್ದಂಗೆ, ಇಲ್ಲಿ ರಸದ ಒಂದು ಅನುಭವ. ಹೌದು, ಯಾರ ಭಕ್ತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಕೃಷ್ಣನ ರಸವನ್ನು ಅನುಭವಿಸ್ಬೋದು, ಕೃಷ್ಣನ ಪರಮಾತ್ಮನನ್ನು ಹೇಗೆ ನಾವು ನಮ್ಮ ಒಂದು ಭಕ್ತಿಯ ಸ್ವರೂಪದಲ್ಲಿ ಕಾಣ್ಬೋದು ಅಂತ ನಾವು ಕಾಣ್ತೀವಿ. ಅದರಲ್ಲಿ ಏನಂದ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ನಾವು
ಗೋಪಿಯರು ಅಂದರೆ ವೃಂದಾವನದಲ್ಲಿ ಇರುವಂಥ ಗೋಪಿಯರು ಹಾಕಿದಂಥ ಕ್ರಮದಲ್ಲಿ ಆರಾಧನೆ ಮಾಡೋದಿರಲ್ಲ, ಅದು ಅತ್ಯುನ್ನತವಾದದ್ದು ಅಂತ ಅವರೇ ಅದನ್ನ ಮೇಲ್ಪಂಕ್ತಿಲಿ ಹಾಕೊಟ್ಟಿದ್ದು. ಅದೊಂದು ಬರೇ ಒಂದು ಭಾವುಕತೆ ಅಷ್ಟೇ ಅಲ್ಲ, ಬಟ್ ಅದರಲ್ಲಿ ಒಂದು ದೊಡ್ಡ ಒಂದು ಜ್ಞಾನ ಇದೆ, ಜ್ಞಾನದ ವೈರಾಗ್ಯನೂ ಕೂಡ ಇದೆ. ಸಂಪೂರ್ಣವಾದ ವೈರಾಗ್ಯದಿಂದ ಮಾತ್ರ ಆ ಭಕ್ತಿ ಸಾಧ್ಯ ಇದೆ. ಅದು ಬರೇ ಒಂದು ಏನು ಸುಮ್ಮನೆ ಭಾವುಕರಾಗ್ಬಿಟ್ರೆ ಸಿಕ್ಕೋದಿಲ್ಲ. ಅದು ಅದರಲ್ಲಿ ಜ್ಞಾನ ಕೂಡ ಮೇಳೈಸಿದೆ, ಸೇರ್ಬಿಟ್ಟು ಅದ್ರಲ್ಲಿ ನಮ್ಮ ಈ ಲೌಕಿಕದಿಂದ ಸೆಂಟಿಮೆಂಟಾಲಿಸಮ್, ಇಮೋಷನಲ್ ಔಟ್ ಬರ್ಸ್ಟ್ಗಳು ಅದಲ್ಲ, ಪೂರ್ತಿ ಅದನ್ನ ಅರ್ಥ ಮಾಡಿಕೊಂಡು ಭಾವ ತೀವ್ರತೆಯಿಂದ ಭಕ್ತಿಯನ್ನ ಅನುಭವಿಸ. ಅದರಲ್ಲಿ ಲೌಕಿಕವಾಗಿ ಸಂಪೂರ್ಣ ಲೌಕಿಕದಿಂದ ಮುಕ್ತಿ ಇದೆ, ಲೌಕಿಕ ಆಕರ್ಷಣೆ ಇಲ್ಲ, ಕಾಮ ಇದೆಲ್ಲ ಇದರಿಂದ ಸಂಪೂರ್ಣ ಮುಕ್ತಿ ಇದೆ. ಅದರಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಇದೆ. ಅದರಲ್ಲಿ ಯಶೋದೆ ಅಂತ ತಾಳ್ತಾಳೆ ಅಂದ್ರೆ ಇಲ್ಲಿ ಕೃಷ್ಣನಿಗೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಒಂದು ಭಕ್ತಿ ಇದೆ ಅಲ್ಲಿ. ಅಂದ್ರೆ ಅಲ್ಲಿ ನೋಡಿ ಏನಾಗ್ತಿದೆ ಅಂದ್ರೆ ನನ್ನ ಮಗು ನಾನು ಕೃಷ್ಣನ ನೋಡ್ಕೋಬೇಕು ನಾನು ಅಂತ ಒಂದು ಭಾವನೆ ಇದೆ ಅಲ್ಲಿ. ಆ ಕೃಷ್ಣ ಪರಮ ಪುರುಷ, ಅವ್ನಿಗೇನು ನೋಡ್ಕೋಬೇಕಾಗಿಲ್ಲ, ಯಾರು ನೋಡ್ಕೋಬೇಕಾಗಿಲ್ಲ. ಆದರೆ ಅವಳ ಭಕ್ತಿಯ ಭಾವನದಲ್ಲಿ ಆ ಥರ ಕಾಣ್ತಾಳೆ. ಅವ್ನಿಗೆ ಊಟ ಹಾಕ್ಬೇಕು, ಅವ್ನಿಗೆ ಎಲ್ಲೋ ಕಳ್ದೋಗ್ಬಿಡ್ತಾನೆ, ಅವ್ನಿಗೇನೋ ಇದಾಗ್ಬಿಡುತ್ತೆ, ಅವ್ನಿಗೆ ರಕ್ಷಣೆ ಕೊಡಬೇಕು ಅಂತ ಒಂದು ಭಾವನೆ ಬರುತ್ತೆ. ಅದು ನೋಡಿ ಇನ್ನೂ ಭಕ್ತಿಯ ಒಂದು ಇನ್ನೂ ಹೈಯೆಸ್ಟ್ ಲೆವೆಲ್ ಆಯಿತು. ನೀವು ಹೋಗಿ ದೇವ್ರು ಕೇಳ್ಕೋಬೋದು, ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಕೇಳ್ಕೊಳ್ತೀವಿ. ಬಟ್ ಅದು ನಾನೇ ದೇವ್ರು ನಾನು ನೋಡ್ಕೊಳ್ತೀನಿ ಅನ್ನೋದು, ದೇವ್ರು ನಾನು ನೋಡ್ಕೊಳ್ತೀನಿ ಒಂದು ಭಾವನೆ ಇದೆಯಲ್ಲ, ಅದಕ್ಕೆ ಏನಕ್ಕೆಂದ್ರೆ ಕೃಷ್ಣನಿಗೆ ಪರಾತ್ಮರನಿಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ. ವೇದಗಳನ್ನ ನೀವು ಗ್ರಂಥಗಳನ್ನ ಹೇಳ್ಬೋದು, ಉದ್ಘೋಷಣೆ ಮಾಡ್ಬೋದು, ಬಟ್ ಆದ್ರೆ ಈ ಭಕ್ತಿ ಇದೆಯಲ್ಲ, ಗೋಪಿಯರು ಹೇಳ್ತಾರೆ, ಅವನಿಗೆ ಬೈತಾರೆ ನೀನ್ ಈ ತರ ತಪ್ಪು ಮಾಡಿದೆ ಅಂತ, ಅದು ಅವ್ನಿಗೆ ಇಷ್ಟ ಆಗುತ್ತೆ ಅಂತ. ಸೊ ಅದರಲ್ಲಿ ರಸದ ವಿನಿಮಯ ಇದೆ. ಆಮೇಲೆ ಈ 16,000 ಗೋಪಿಕಾ ಸ್ತ್ರೀಯರಿಗೆ ಆತ ಯಜಮಾನನಾಗಿದ್ದ ಅಂತ ಹೇಳಬೇಕಾದ್ರೂ ಕೂಡ ಅಲ್ಲಿ ಯಜಮಾನಸ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಆತ ರಕ್ಷಕನಾಗಿ ನಿಂತ ಅಂತ ಪುರಾಣ ಹೇಳುತ್ತೆ. ಆತ 16,000 ಗೋಪಿಕಾ ಸ್ತ್ರೀಯರ ಗಂಡನಾಗಿರ್ಲಿಲ್ಲ, ಆದ್ರೆ ಆ ರೀತಿ ತೋರಿಸ್ಕೊಳ್ಳೋದ್ರ ಮುಖಾಂತರ ಆ 16,000 ಗೋಪಿಕಾ ಸ್ತ್ರೀಯರಿಗೆ ಆತ ರಕ್ಷಕನಾಗಿ ನಿಂತುಕೊಳ್ತಾನೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಾನು ವಿವರವಾಗಿ ಲೀಲಾ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ, ಅದರ ಹಿನ್ನೆಲೆಯನ್ನ ನಾನು ಕೇಳ್ತೀನಿ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಕ್ಕಂಥ ಸಮಯ. ವಿರಾಮದ ನಂತರ ಮತ್ತೆ ಬರ್ತೀವಿ. ಅಭಿಷೇಕ 10:45 ತನಕ ಮುಂದುವರಿಯುತ್ತೆ, 10:45 ತನಕ. ಅದಾದ ನಂತರವೂ ಕೂಡ ಬೇರೆ ಬೇರೆ ಪೂಜಾ ವಿಧಿವಿಧಾನಗಳು ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ.